ಮತ್ತೆ ಹೇಳು. ವೈ ಇಲ್ಲ ಎಲ್ಲಾ ಪ್ಲೇಸಸ್ ತುಂಬಾ ಚೆನ್ನಾಗಿದೆ. ನಮ್ಗೆ ಆನೆಸ್ಟ್ ರಿವ್ಯೂ ಕೊಡಿ, ಆನೆಸ್ಟ್ ರಿವ್ಯೂ. ಗೈಸ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತೈತೆ, ನಾನು ನನ್ನ ಫ್ರೆಂಡ್ಸ್ ಜೊತೆ 5 ವರ್ಷದ ಹಿಂದೆ ಬಂದಿದ್ದ ಬೀಚ್ ಇದೆ ಗೈಸ್. ಸೊ ಇವಾಗ ನಾನು ಈ ಒಳಗಡೆ ಹೋದ್ರೂ ಕೂಡ ಕಾಣಿಸ್ತೀನಿ. ಇಲ್ಲೇ ಸುತ್ತಲ್ಲ ಆ ತರ ಗೇಮ್ ಮಾಡಂಗಿಲ್ಲ ನಾವು. ಸೊ ಇವತ್ತು ತೇಜಸ್ ಅವ್ರ ಬ್ಲಾಗ್ ಅಲ್ಲಿ ನಾವು ತೇಜಸ್ಗೆ ಕ್ವಶನ್ಸ್ ಕೇಳೋಣ. ನಾನು ತುಂಬಾ ರೀಲ್ಸ್ ನೋಡೋಷ್ಟು ಟೈಮ್ ಇಲ್ಲ ನನಗೆ, ಹೇಳು. ಸೊ ಇದು ನಮ್ಗಿರೋ ರೂಮ್, ನಾವು ಬೇರೆಯವ್ರು ಕೊಟ್ಟಿರೋದು ಕೂಡ ಇದೆ ರೂಮೇ. ಇವತ್ತು ನಮ್ಮ ಗೋವಾ ಪ್ಯಾಕೇಜ್ ನ ಮೊದಲನೇ ದಿನ. ಈ ದಿನ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತೋರಿಸ್ತೀವಿ. ಅಂಡ್ ಪ್ರೆಸೆಂಟ್ಲಿ ಟೈಮು 7:51. ಈ ಟೈಮಲ್ಲಿ ಇನ್ನೂ ಬಸ್ಸಲ್ಲೇ ಕೂತಿದ್ದೀವಿ, ಇನ್ನು ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ಎಷ್ಟೊತ್ತಾಗ್ಬೋದು ಬ್ರಾ? 30 ಕಿಲೋಮೀಟರ್ಸ್. 30 ಕಿಲೋಮೀಟರ್ಸ್ ಖಾಲಿ ರೋಡಲ್ಲಿ ಒಂದು 40 ಮಿನಿಟ್ಸ್ ಆಗ್ಬೋದು. ಈ ಪ್ಯಾಕೇಜ್ ಕಾರಣ ಆಗಿರೋ ಜನರು ಏನ್ ಮಾಡ್ತಾ ಇದಾರೆ ಅಂತ ನೋಡಿ ಗೈಸ್. ಎಲ್ಲ ಆರಾಮಾಗಿ ನಿದ್ದೆ ಮಾಡ್ತಾವ್ರೆ. ಓಕೆ, ಸೊ ಫೈನಲಿ ವಿಲ್ಲಾಗ್ ಬಂದಿದ್ದೀವಿ. ಈ ಕಡೆ ಲಗೇಜ್ಗಳನ್ನೆಲ್ಲ ಇವರೇ ತಕೊಂಡು ಹೋಗಿದ್ದಾರೆ. ನಾವು ನಮ್ಮ ಲಗೇಜ್ ತಕೊಂಡು ಹೋಗ್ಬೇಕಷ್ಟೆ. ಯಾರ್ದು ಬ್ರೋ ಇದು? ಹಾ ಕರೆಕ್ಟ್, ಅರ್ಪಿದೆ. ನೋಡಿದ್ರ ಫುಲ್ ಶೆಕೆ ಸುರಿತಾ ಇದೆ. ಚೆಕ್ಔಟ್ ಇರೋದು 11 o'clock ಎಲ್ಲಾರ್ದು. ಹಾ, ಚೆಕ್ಔಟ್ ಚೆಕ್ಕಿನ ಚೆಕ್ಔಟ್ ಬೇರೆಯವ್ರದ್ದು. ಓಕೆ ನೋಡಿ, ಇವರೆಲ್ಲ ತಕೊಂಡು ಹೋಗ್ಬಿಟ್ಟು ರೂಮ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ. ನೋಡಿ ಗಾಯ್ಸ್, ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ರೂಮು. ಇದಕ್ಕೆ ವಿಲ್ಲಾ ಅಂತಾರೆ, ಯಾಕಂದರೆ ಮೇಲ್ಗಡೆ ಟಾಪಲ್ಲಿ ಏನೋ ಒಂಥರ ಹಿಂಗೈತೆ ನೋಡಿ, ಹಿಂಗೊಂದು ಅದಕ್ಕೆ ವಿಲ್ಲಾ ಅಂತಾರೆ ಅಲ್ವಾ ಬ್ರೋ? ಯಾವ ನನ್ನ ಫುಲ್ ಸೆಟ್ ಆಗಿ ಗೈಸ್ ನೋಡಿ ಗೈಸ್, ಇವತ್ತು ನೋಡಿ ಗೈಸ್, ಇವತ್ತು ನಮ್ಮ ಪಾರ್ಟ್ನರ್ ಅರ್ಪಿತ್ ಅವರು ನನಗೆ ಕಾಸು ಕೊಡ್ತಾರೆ, ಯಾಕಂದರೆ ನಾನು ನಿನ್ನೆ ಇವರು ಕಾಸು ಕೊಟ್ಟಿದ್ದೆ ಅಂತ. ಎಷ್ಟಿದೆ ಬ್ರೋ ಇದರಲ್ಲಿ? 30,000. ಬರೀ 100 ಹೆಂಗೆ ಬಂತು ಬ್ರೋ? ಡೀಲ್. ಇದೇ ವಿಲ್ಲಾ. ಈ ಕಡೆಯಿಂದ ಇಲ್ಲಿ ನೋಡಿದ್ರೆ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ನೋಡಿದ್ರೆ ಆ ಕಡೆ ಯಾವುದೋ ದೊಡ್ಡ ಬಯಲಿದೆ, ಅದು ಯಾವುದು ಏನು ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಈ ಕಡೆ ನಮ್ಮ ರೂಮ್ ಇದೆ. ಈ ರೂಮಲ್ಲಿ ಈ ಯಾವುದೋ ಇದು ಈ ವಾಶ್ರೂಮ್ ಇದೆಯಲ್ಲ, ಇದ್ರ ಸ್ವಲ್ಪ ಸ್ಪೆಷಾಲಿಟಿ ಹೇಳ್ಬೇಕ್ರಿ. ಈ ಕಡೆ ಬಾತ್ರೂಮಲ್ಲಿ ಗ್ಲಾಸ್ ಗ್ಲಾಸ್ ಫ್ರೆಂಡ್ಸ್ ಹೆಂಗೆ ಇಟ್ಕೊಬಂದಿವ್ರ. ಸೊ ಇವಾಗ ನಾನು ಈ ಒಳಗಡೆ ಹೋದ್ರೂ ಕೂಡ ಕಾಣಿಸ್ತೀನಿ. ಇವಾಗ ಸೇಫ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು? ಈ ಕಡೆ ಒಂದು ಕರ್ಟನ್ ಕೊಟ್ಟಾಗ ಇದು ಹಿಂಗೆ ಎಳಿಬೇಕು. ಇವಾಗ ಆರಾಮಾಗಿ ಸ್ನಾನ ಮಾಡ್ಕೋಬೋದು. ಇದೇ ಫೀಚರು. ಏನು ಹೋಟ್ಲು ಅಂದ್ರೆ ಇವಾಗ 5 ಸ್ಟಾರ್ ಏನು ಹೇಳಿದ್ರು? 5 ಸ್ಟಾರ್ ಬುಟೀಕ್. ಇದು 5 ಸ್ಟಾರ್ ಬುಟೀಕ್ ಗೈಸ್, ಬುಟೀಕ್. ಓಕೆ, ರೆಡಿಯಾಗಿ ಈ ಥರ ಕಾಣಿಸ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಹೊರಟಿದ್ದೀನಿ. ಈ ಕಡೆ ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ ಕೂಡ ಇದೆ. कब क्लोज है इसका, इसके लिए हम लोग बहुत टाइम ओके एक कॉल देता हूँ सबको आने का. इकड़े ऑलरेडी ತುಂಬ ಲೇಟ್ ಆಗಿದ್ರು ಕೂಡ ನಾವು ಬಂದೆ ಅಂತ ರೀಫಿಲಿಂಗ್. वो आपके साथ में जो बाकी हो, हाँ वो आता होगा ले जाओ, लेकर जाना. ठीक है, रहने दीजिए, हम आपका सर्विस नहीं करना, रहने दीजिए. वो आकर कहीं का जाएगा, क्लीन करना पूरा क्लीन. हाँ ಓಕೆ ಓಕೆ. ಸೊ ಜಸ್ಟ್ ಇವಾಗ ನಮ್ಮ ನಾಷ್ಟ ಎಲ್ಲ ಮುಗೀತು ಗೈಸ್. ಇವಾಗ ನಾವು ನೆಕ್ಸ್ಟ್ ಇವಾಗ ಬೀಚ್ಗೆ ಹೋಗ್ತಾ ಇದ್ವಿ. ಬೀಚ್ಗೆ ಹೋಗೋದಕ್ಕೆ ಎಲ್ಲರೂ ರೆಡಿಯಾಗಿ ಕೇಳ್ತಾ ಇದ್ದೀವಿ. ಇವಾಗ ನಾನು ಏನಾದ್ರು ಬಿಟ್ಟಿನ ಅಂತ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದೊಂದು ಬೇಕಾಗುತ್ತೆ ಅಂತ ತಗೊಂಡಿದ್ದೀನಿ. ಎಲ್ಲ ಬಸ್ಸಲ್ಲಿ ಅವರೇ ಅಲ್ಲಿಗೆ ಹೋಗ್ಬೇಕು. ಇವಾಗ ಯಾಕಂದ್ರೆ ಜನರು ನೋಡ್ತಾ ಇದ್ದಾರೆ, ನಾವು ಇಷ್ಟು ಜನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗುವ ಅಂತ ನನಗೆ ಅನಿಸ್ತಾ ಇದ್ದೀವಿ. ಜನ ಸ್ವಲ್ಪ ಜಾಸ್ತಿ ಆದಂಗೆ ಅವರು ಅಥವಾ ರೆಡಿಯಾಗಿರೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾರೋ ಗೊತ್ತಾಗ್ತಾ ಇಲ್ಲ. ಗೈಸ್, ಜರ್ನಿ ಸ್ಟಾರ್ಟ್ ಆಗಿ ಇನ್ನೂ 1 ಕಿಲೋಮೀಟರ್ ಕೂಡ ಟ್ರಾವೆಲ್ ಮಾಡಿಲ್ಲ, ಆವಾಗಲೇ ಸ್ಟಾರ್ಟ್ ಆಗ್ತೈತೆ ನೋಡಿ ಗೈಸ್. ಸೆಕೆಂಡ್ ಸ್ಟಾರ್ಟ್ ಆಗ್ತೈತೆ. ಗೋವಾ ಇಸ್ ಹಾಟ್. ಈ ಥರ ಅಷ್ಟು ದುಡ್ಡು ಕೊಟ್ಬಿಟ್ಟು ಎಲ್ಲ ಈ ಥರ ಖಾಲಿ ಮಾಡಿಸ್ತಾರಪ್ಪ ಇವರು. ಮಾತಾಡಿದ್ರೆ ವಿಡಿಯೋ ಮಾಡ್ಕೊತೀರಿ. ಯಾರಿಗೆ ಎಷ್ಟು? 200 ಸರಿ 200 ಯಾರಿಗೆ ಲೋಕಲ್ ಅವ್ರಿಗೆ ಇಷ್ಟೊಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅವರು. ಹಾಂ ಬ್ರೋ, ಎಷ್ಟು ಬ್ರೋ ಟಿಕೆಟು? ಜಸ್ಟ್ 25 bucks. 25 bucks. ಅಪ್ಪರ್ ಫೋರ್ಟ್ ಅಗೋಡಾ. ಸೊ ಇದು ಅಗೋಡಾ ಫೋರ್ಟ್ಗೆ ಇರೋ ಟಿಕೆಟು 25 ರೂಪಾಯಿ ತಲೆಗೆ. ಇಷ್ಟು ಜನಕ್ಕೂ ಪರ್ಚೇಸ್ ಮಾಡಿದ್ದಾರೆ. ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಟಿಕೆಟ್ ಟೆಸ್ಟ್ ಮಾಡಿದ್ದು ನಾನೇ ಇವ್ರಿಗೆ, ಆಮೇಲೆ ಇಂಟ್ರೊಡಕ್ಷನ್ ಮಾಡಿಸಿದ್ದು ನಾನೇ. ಎಲ್ಲ ಆದ್ಮೇಲೆ ಈಗ ಏನಮ್ಮ ಹೆಸರು? ನಿಮ್ಮ ವಯಸ್ಸು ಏನಾದರೂ 15 ವರ್ಷದ ಕೆಳಗಿದ್ರೆ ಈ ಕಡೆ ಫ್ರೀ ಎಂಟ್ರಿ ಸಿಗುತ್ತೆ ನಿಮಗೆ. ಇಫ್ ನಾಟ್ ಈ ಥರ ಟಿಕೆಟ್ ಕೊಟ್ಬಿಟ್ಟು ಹರಿಸ್ಕೊಂಡು ಹೋಗ್ಬೇಕು.
ಓಕೆ, ಇಲ್ಲಿ ಕಾಣಿಸ್ತೈತಲ್ಲ ಗೈಸ್, ಇದೇ ಅಗೋಡಾ ಫೋರ್ಟು. ಚಾಟ್ GPT ನನಗೆ ಅಗೋಡಾ ಫೋರ್ಟ್ ಬಗ್ಗೆ ಏನಾದ್ರು ಸ್ವಲ್ಪ ಇನ್ಫಾರ್ಮೇಶನ್ ಕೊಡು. ಕನ್ನಡ ಬರಲ್ಲ ಇದಕ್ಕೆ. ಹೇಳ ಮತ್ತೆ ಹೇಳು. ವೈ ನೆಟ್ವರ್ಕ್ ಪ್ರಾಬ್ಲಮ್. ಫ್ರೀಕ್ ಇಂಗ್ಲೀಷೆಲ್ಲ ಓದ್ಕೊಂತೀನಪ್ಪ. ಅಗೋಡಾ ಫೋರ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ. ಆದರೆ ನಿಮ್ಮಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿವರ ಅಷ್ಟೇ ಸ್ಟಾಪ್. ನೋಡಿ ಗೈಸ್, ಇವಾಗ ನಾವು ಅಗೋಡಾ ಫೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದನ್ನು 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ್ರಂತೆ. ಅವರ ರೀಜನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಇದನ್ನು ಹಿಮದ ಪ್ರದೇಶದಲ್ಲಿ ಇದನ್ನು ಸ್ಥಾಪಿಸಿದ್ರಂತೆ. ಇದು ನೋಡಿದ್ರೆ ಇದೆಲ್ಲೋ ಇದೆ ಅನ್ಸುತ್ತೆ, ಹಿಮದ ಪ್ರದೇಶ. ಈ ಕಡೆ ಯಾವ್ದ್ಯಾವುದು ಚರ್ಚ್ಗಳು ಫೋಟೋಗಳೆಲ್ಲ ಇದ್ದಾವೆ. ಅದು ಬಿಟ್ಟರೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ ನಮ್ಮಂಥ ವಿಸಿಟರ್ಸು ಇದನ್ನು ಹಂಗೆ ಬಂದು ಬ್ಯೂಟಿಫುಲ್ ವ್ಯೂಸ್ನ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು ಅಂತ ಹಾಕೋರು. ಸೊ ಇವಾಗ ನಾನು ಅದೇ ಮಾಡ್ತಾಯಿದ್ದೀನಿ. ಪೀಸ್ ಗೈಸ್. ನಮ್ಮ ಪಾರ್ಟ್ನರ್ ಆದ ಅರ್ಪಿತ್ ಅವರು ಈ ಜಾಗನ ಒಂದು ಜೈಲಿನ ವಾಸ ಅಂತ ಹೇಳ್ತಾ ಇದ್ದಾರೆ. ಆದರೆ ಗೂಗಲಲ್ಲಿ ಜೈಲ್ ಅಂತ ಮೆನ್ಷನ್ನೇ ಮಾಡಿಲ್ಲ ಇವರು. ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿದ್ದಾರೆ. ಅದರಲ್ಲಿ ಜೈಲ್ ಇದೆ ನೋಡಿ ಬ್ರೋ, ಸೆಲ್ಸ್ ಇದೆ, ಜೈಲ್ ಸೆಲ್ಗಳಿದ್ದಾವೆ. ಆದರೆ ಗೂಗಲಲ್ಲಿ ಜೈಲ್ ಅಂತ ಮೆನ್ಷನ್ ಮಾಡಿ. ಇದು ನಾನು ಸಪ್ರೇಟಾಗಿ ಪ್ರೈವೇಟಾಗಿ ಕೇಳ್ತೀನಿ. ಆ್ಯಕ್ಚುಲಿ ನಮ್ಮ ಪಾರ್ಟ್ನರ್ ಹೇಳಿದ್ದು ನಿಜ, ಇದು ಜೈಲಾಗಿತ್ತು. ಆದರೆ ನಮ್ಮಿಂದ ಈ ವಿಷಯನ ಗೂಗಲ್ ಮತ್ತು ಚಾಟ್ GPT ಹೈಡ್ ಮಾಡಿತ್ತು. ಏನಕ್ಕೆ ಅಂತ ಗೊತ್ತಾಗಿಲ್ಲ. ಇದು ಕರೆಕ್ಟ್ ಗೈಸ್, ನೀವು ಕರೆಕ್ಟಾಗಿ ಹೇಳೋರೆ. ಡುಚ್ ಆ್ಯಂಡ್ ಮರಾಠ ಇನ್ವೇಷನಿಂದ ಬಚಾವಾಗೋದಕ್ಕೆ ಅಗೋಡಾ ಫೋರ್ಟು ಪೋರ್ಚುಗೀಸಿಂದ ಬಿಲ್ಡ್ ಆಗಿತ್ತು. ಇದ್ರ ಒಳಗಡೆ ಒಂದು ಫ್ರೆಶ್ ವಾಟರ್ ಸ್ಪ್ರಿಂಗ್ ಕೂಡ ಇತ್ತು. ಅಂದರೆ ಕುಡಿಯೋ ನೀರಿನ ಒಂದು ಶಾಖೆ ಕೂಡ ಮಾಡಿದ್ರಂತೆ ಈ ಕಡೆ. ಅದು ಬಿಟ್ಟರೆ ಇನ್ನು ತುಂಬ ಇದಾವೆ. ನೀವೆಲ್ಲ ಗೂಗಲಲ್ಲಿ ನೋಡ್ಕೊಳ್ಳಿ. ನಂಗೆ ಬೋರ್ ಆಯಿತು, ಇದನ್ನು ಹೇಳಕ್ಕೆ ಬಂದಿಲ್ಲ ನಾನು ಈ ಕಡೆ. ಇನ್ನು ವ್ಯೂ ಪಾಯಿಂಟ್ ಒಂದಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ಯಾವುದು ವ್ಯೂ ಪಾಯಿಂಟು ಬ್ರೋ? ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡಿ. ಓ, ಇದೇನಾ ವ್ಯೂ ಪಾಯಿಂಟು? ಬ್ರೋ ಹಿಂಗೆ ಜಾರ್ ಕಾಣಿದ್ರೆ ಪಕ್ಕ ಬಿದ್ದೋಗ್ತೀವಲ್ಲ ಬ್ರೋ. ಏನು ಬ್ರೋ ಇವರು ಸೇಫ್ಟಿನ ಇಕ್ಕಿಲ್ಲ? ಬೇಡ, ನಮ್ಮ ಅಮ್ಮ ನೋಡ್ರೆ ನನಗೆ ಬೈತಾರೆ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಇದು ಬಿದ್ದೋಗ್ತೀವಿ. ಡಾಲ್ಫಿನ್ ವಾಚಿಂಗ್ ನಡೀತಿದೆ ಅಲ್ಲಿ. ಎಲ್ಲಿ ಬ್ರೋ? ಅಲ್ಲಿ ನೋಡಿ, ಅಲ್ಲಿ ಆ ಕಡೆ ಯಾವ್ದು ಬೋಟ್ ಹೋಗ್ತಾವ, ಅದೆಲ್ಲ ಡಾಲ್ಫಿನ್ ವಾಚಿಂಗ್ ಸೈಟ್ ಅದು. ಇರಿಗೆ ನಿಮಗೋಸ್ಕರ ಝೂಮ್ ಮಾಡಾಕ್ತೀನಿ. ಇಷ್ಟೇ ಝೂಮ್ ಆಗೋದು ಇದರಲ್ಲಿ. ಆಮೇಲೆ ಮಿಕ್ಕಿದ ಎಡಿಟಿಂಗಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಅದು ಡಾಲ್ಫಿನ್ ಸೈಟು, ಡಾಲ್ಫಿನ್ ಟೂರ್. ಸೊ ಡಾಲ್ಫಿನ್ ಕೂಡ ಜೊತೆಲೆ ಬರ್ತಾ ಇರ್ತಾವ ಅಲ್ಲಿ? ಇಲ್ಲ, ಜಂಪ್ ಮಾಡ್ತಾ ಇರುತ್ತೆ ಆ ಪಾಯಿಂಟ್ ಆಫ್ ಟೈಮ್ ಆ ಜಾಗದಲ್ಲ. ಸೂಪರ್ ಎಕ್ಸ್ಪೀರಿಯನ್ಸ್ ಗೈಸ್. ಗೋವಾಗೆ ಬಂದ್ರೆ ಮಸ್ಟು. ಮಾಡಿ ಗೈಸ್, ಇಲ್ಲ ಅಂದ್ರೆ ನಮ್ಮ ಜೊತೆ ಬಂದ್ಬಿಡಿ ಗೈಸ್, ನಾವು ಮಾಡಿಸ್ತೀವಿ. ಅಲ್ಲಿ ನೋಡಿ ಗೈಸ್, ಆ ಟೋಮನ್ನ ಏನಂತಾರೋ ಗೊತ್ತಿಲ್ಲ. ಬನ್ನಿ, ಇಲ್ಲಿ ನಮ್ ಗೆಸ್ಟ್ ಇದಾರೆ. ಗೆಸ್ಟಾ? ಗೆಸ್ಟ್ ನಮ್ಮ ಅವ್ರನ್ನ ಹಂಗೆ ಒಂದು ಲೈಟ್ ಆಗಿ ಒಂದು ರಿವ್ಯೂ ಕೇಳೋಣ, ಹೆಂಗ ಅನ್ಸ್ತಿದೆ ಅಂತ. ಹಾಯ್ ಗೈಸ್, ಹೇಗೆ ಅನಿಸ್ತಿದೆ ಈ ವ್ಯೂ ಪಾಯಿಂಟ್? ವೆರಿ ನೈಸ್. ನಮಗೆ ಜರ್ನಿ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಇದು ನಮ್ಮ ಮೊದಲನೇ ಸ್ಪಾಟ್ ಆಗಿದ್ದು. ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಇಲ್ಲ, ಎಲ್ಲ ಪ್ಲೇಸಸ್ಸು ತುಂಬಾ ಚೆನ್ನಾಗಿದೆ. ನಾವು ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಪ್ಲೇಸ್. ಗೈಸ್, ಆಕ್ಚುಲಿ ಒಂದು ಪ್ಲೇಸ್ ನಾವು ತೋರಿಸಿದ್ವಿ. ಫಸ್ಟ್ ಜರ್ನಿಯಿಂದ ಫಸ್ಟ್ ಸ್ಪಾಟ್ ಅಲ್ವಾ ಇದು? ಹಿಂಗೆ ಉಲ್ಟಾ ತಿರ್ಗಿಸಿ. ಫೀಲಿಂಗ್ ವೆರಿ ಹ್ಯಾಪಿ, ಎಂಜಾಯಿಂಗ್. ಸೊ ವೆರಿ ಕಂಫರ್ಟಬಲ್. ನಮಗೆ ಆನೆಸ್ಟ್ ರಿವ್ಯೂ ಕೊಡಿ, ಆನೆಸ್ಟ್ ರಿವ್ಯೂ. ವಿಡಿಯೋ ನೋಡಿದಾಗ ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದು ಈ ಕಡೆ ಫುಲ್ಫಿಲ್ ಆಗಿದೆಯಾ? ಹೌದು, ಫಿಲ್ ಆಗಿದೆ. ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾ ಇದ್ದೀರಾ? ಎಂಜಾಯ್ ಮಾಡ್ತಾ ಇದ್ದೀವಿ. ಆಲ್ ಬಿಕಾಸ್ ಆಫ್ ಅವರ್ ಅರ್ಪಿತ್ ಸರ್. ತೇಜಸ್ ಅವ್ರು ಮಾಡಿರೋ ವಿಡಿಯೋ ನೋಡಿದ್ ನೀವಲ್ಲ? ಹೌದಲ್ಲ, ಕರೆಕ್ಟ್. ವಿಡಿಯೋ ನೋಡಿದಾಗ ನಿಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಸ್ವಲ್ಪ ಫುಲ್ಫಿಲ್ ಆಗಿ. ಅದು ಸ್ವಲ್ಪ ಇತ್ತು, ಅದು ಸಿಂಪಲ್ ಆಗಿತ್ತು. ಸೊ ಇಲ್ಲಿ ಏನಾಗಿದೆ, ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಟ್ಸ್ ಅ ಗುಡ್ ಆಪರ್ಚುನಿಟಿ. ಥ್ಯಾಂಕ್ ಯು. ಆ ಕಡೆ ನಮ್ಮ ಪಾರ್ಟ್ನರ್ನ ಕ್ಲೈಂಟ್ಸ್ನ ಎಲ್ಲ ರಿವ್ಯೂ ತಗೊಂಡ್ಮೇಲೆ ಇವಾಗ ನಾವು ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ತುಂಬ ವ್ಯೂ ಪಾಯಿಂಟ್ಗಳು ಕಾಣಿಸುತ್ತೆ. ಆದರೆ ನಾವು ಬೇರೆ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ವ್ಯೂ ಪಾಯಿಂಟ್ ಆ ಕಡೆ ಇದೆ. ನೋಡಿ ಗೈಸ್, ಯಾವ ಥರ ಇದೆ ಇದ್ರ ಲುಕ್ಕು. ಇಲ್ಲಿ ಕಾಣಿಸ್ತೈತಲ್ಲ, ಈ ಜೈಲ್ಗೆ ಈ ಕಡೆಯಿಂದ ಎಂಟ್ರಿ, ಆ ಕಡೆಯಿಂದ ಮೇಲ್ಗಡೆಯಿಂದ ಸೈಟ್ ಸೀಯಿಂಗ್ ಮಾಡ್ತಾರೆ. ಹೆಂಗಿದ್ದಾನೆ, ಇದನ್ನ ಓದ್ನಾ ಅಂದ್ಬಿಟ್ಟು. ಬದುಕಿದ್ರೆ ಹಂಗೆ ಬಿಡ್ತಾರೆ, ಹೋಗಂಗಿದ್ರೆ ಮತ್ತೆ ಇಲ್ಲಿಂದ ಒಳಗಡೆ ತಗೊಂಡು ಬರ್ತಾರೆ. ಹಾಂ ಬ್ರೋ, ತಿನ್ನೋಣ ಅಂತನಾ? ಹಾಂ, ಅದರಲ್ಲೆಲ್ಲ ಹೊಲ್ಸು ಎಲ್ಲ ಓಪನ್ ಮಾಡಿ ಇಟ್ಟಿರ್ತಾರೆ ಫಸ್ಟ್. ಬೇಡ ಬಿಡು, ನೆಕ್ಸ್ಟ್ ಹಾಂ ಬೇರೆ ಕಡೆ ಹೋಗೋಣ. ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಬ್ರೋ? ನೆಕ್ಸ್ಟ್ ಡೆಸ್ಟಿನೇಷನ್ ಬೀಚಸ್ ಬ್ರೋ. ಇವಾಗ ಬೀಚಸ್. ಈ ಬಿಸಿಲಿಗೆ ಯಾವ ಥರ ಶೆಕೆ ಸುರಿಸ್ತಾ ಇದೆ ನೋಡಿ ಗೈಸ್. ಈ ಥರ ಶೆಕೆ ಸುರೋ ಟೈಮಲ್ಲಿ ನಾರ್ಮಲ್ ಬಸ್ ಎತ್ಕೊಂಡ್ರೆ ಇನ್ನೂ ಸುರಿದೋಗುತ್ತೆ. ನಾವು ನಮ್ಮ ಪಾರ್ಟ್ನರು ಒಳ್ಳೆ ಪ್ಲ್ಯಾನ್ ಮಾಡಿ AC ಬಸ್ನ ಯಾರಿಗೆ ಎಂತ ಬಿಸಿಲಿದ್ರು ಮಂಜಾಣ ಫ್ಯಾನ್ ಇಲ್ಲದೆ ಮಲಗ್ತಾರೆ.
ಹಾ ಒಳಗಡೆ ಕೂಡ ಬಂದಿಲ್ಲ ಗೈಸ್ ಇವರು, ರೂಮ್ ಕೂಡ ಬಂದಿಲ್ಲ ಇವರು. ಹೀಟಿಗೆ ಎಷ್ಟು ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಅಂದ್ರೆ ಹೀಟಾಗಿ ಇವ್ರಿಗೆ ಬೇಕು ಅನ್ನುತ್ತೆ. ಅಣ್ಣ ಇವಾಗ ನೆಕ್ಸ್ಟ್ ಎಲ್ಕೊಂಡು ಹೋಗ್ತಾ ಇರೋದು ಕಲಂಗುಡ್ ಬೀಚ್ಗೆ ಹೋಗ್ತಾ ಇದೀವಿ ಗೈಸ್. ಒಳಗಡೆ ಭಾಗ ಅಂತ ಹೇಳ್ದಂಗೆ ಇತ್ತಲ್ಲ, ಭಾಗನ ಕಲಂಗುಡ್ಡ ಓಕೆ. ಈ ಕಡೆ ಅಡ್ವೈಸರ್ ಕೊಡ್ತಾ ಇದ್ದಾರೆ, ಹಿಂಗ್ ಮಾಡಿ ಹಂಗಂಗ್ ಮಾಡಿ ಅಂತ. ನಾವ್ ಇವಾಗ ಕಲಂಗುಡ್ ಬೀಚ್ಗೆ ಬಂದಿದ್ದೀವಿ ಗೈಸ್. ಕಲಂಗುಡ್ ಬೀಚಲ್ಲಿ ಏನಿರುತ್ತೆ? ಬೀಚ್ ಇರುತ್ತೆ, ನೀರಿರುತ್ತೆ, ಸಮುದ್ರ ಇರುತ್ತೆ, ಆಮೇಲೆ ಇನ್ನೇನಿರುತ್ತೆ ಅಲ್ಲೋಗಿ ನೋಡಿಸ್ತೀನಿ ಆಯ್ತಾ. ನನಗೂ ಗೊತ್ತಿಲ್ಲ ಏನೈತೆ ಅಂತ. ನಾನು ಯಾವ ಒಂದು ಭಾಗ ಬೀಚ್ಗೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ, ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು. ಏನಾಯ್ತೋ ಗೊತ್ತಿಲ್ಲ. ಈ ಕಡೆ ಯಾವುದೋ ನೀರು ಸೋರ್ತೈತಲ್ಲ, ಶೆಟ್ ಬುದ್ಧಿ ಹೇಳೋರಿಲ್ಲ ಇವ್ರ ಮನೆಗೆ ಇನ್ನು ಯಾರು ಅಂತ ನನಗೂ ಗೊತ್ತಿಲ್ಲ ಗೈಸ್. ನಾನಂತೂ ಇಂಥ ಕೆಲಸ ಮಾಡಲ್ಲಪ್ಪ. ಕಲಂಗೋಟಲ್ಲಿ ಇಳಿದಿದ್ದಂಗೆ ಈ ಕಡೆ ಚಂಡ ಅಂತ ಮಾಡ್ಕೊಂಡು ಹೋಗ್ತಾರೆ. ಅದರ್ ನಮ್ ಕ್ಯಾ ಇಸ್ಕಾ? ಡ್ರಮ್ ಡೋಲಕ್. ಹಾಂ ಓಕೆ ಥ್ಯಾಂಕ್ ಯು. ಆ ಕಡೆ ಝೂಮ್ ಮಾಡಿದ್ರೆ ನಿಮಗೆ ಒಂದು ಶಿಲೆ ಕಾಣಿಸ್ತಾ ಇರಬೇಕು ನೋಡಿ, ಪ್ರತಿಮೆ. ಅದು ಈ ಬೀಚ್ನ ಹೈಲೈಟು ಗೈಸ್. ಆ್ಯಕ್ಚುಲಿ ಈ ಬೀಚ್ ಹೆಸರು ಇಷ್ಟು ಇನ್ಸ್ಟೆಂಟಾಗಿ ಮಾಡ್ಕೊತೀನಿ ಅಂತ ನಮಗೂ ಗೊತ್ತಿರಲಿಲ್ಲ. ಇದನ್ನ ಒಂದು ಎಕ್ಸ್ಪೆರಿಮೆಂಟಾಗಿ ಟ್ರೈ ಮಾಡೋಣ. ಓಕೆ, ನಿಮ್ಮ ಮೆಮೊರಿ ಟೆಸ್ಟ್ ಮಾಡೋ ಟೈಮ್. ಈ ಬೀಚ್ ಹೆಸರೇನು? ಕರ್ಕೊಬತ್ತಾ ಇದೆ, ನಂಗೆ ಗೊತ್ತು. ಗೊತ್ತಿಲ್ವಾ? ಇಲ್ಲ. ಈ ಬೀಚ್ ಹೆಸರೇನು? ಯಾವುದೋ ಹೇಳಿ ಕರ್ಕೊಬತ್ತಾ ಇದೆ. ಭಾಗ ಬೀಚ್. ಕಲಂಗುಡ್ ಬೀಚ್ ಗೈಸ್. ಪಾಪ ಎಷ್ಟು ಬೇಗ ಮರ್ತಾ ಕೊಡ್ತಾರೆ. ಈ ಥರ ಇದ್ದಾರೆ. ಇದೇ ಮೀಮೆ ಆಗ್ಬಿಡುತ್ತೆ. ಚೆನ್ನಾಗಿದೆ ಅಲ್ವಾ? ಅಲ್ಲಿ ಬೀಚ್ ಹತ್ರ ಹೋಗಿ ತಿಳ್ಕೊಳ್ಳೋಣ ಹೆಸರು ಅಂತ. ಗೈಸ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತೈತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ 5 ವರ್ಷದ ಹಿಂದೆ ಬಂದಿದ್ದ ಬೀಚ್ ಇದೆ ಗೈಸ್. ಇದೇ ರೆಸ್ಟೋರೆಂಟಲ್ಲೇ 120 ರೂಪಾಯಿ ಕೊಟ್ಟು ದೊಡ್ಡ ದೋಸೆ ತಿಂದ್ವಿ. ಈ ಕಡೆ ಮೇಲಕ್ಕೆ ಹೋಗೋ ಒಂದು ದಾರಿ ಇದೆ ಪಾಪ. ಈ ಕಡೆನೇ ಆ ಕಡೆ ಒಂದು MRP ಇದೆ. ಅಲ್ಲಿ ನನ್ನ ಫ್ರೆಂಡು ಬ್ರೋ ತುಂಬ ಬಿಸಿಲಿದೆ. ಹಾಂ ಮಜಾ ಇದೆ. ಆ್ಯಕ್ಷನ್ ವಿಡಿಯೋನಾ? ಸೊ ನಾರ್ಮಲ್ ವಾಕಿಂಗ್ ವಿಡಿಯೋನಾ? ಹಾಂ ಓಕೆ. ಒಂದೇ ನಿಮಿಷ. ಆ್ಯಕ್ಚುಲಿ 5 ವರ್ಷದ ಹಿಂದೆ ನಾವು ಈ ಕಡೆ ಬಂದಾಗ ನನ್ನ ಫ್ರೆಂಡ್ ಆ ಕಡೆ ಒಂದು ಬಿಯರ್ ತಗೊಂಡಿದ್ದ. ಆ ಬಿಯರ್ನ ಪೊಲೀಸ್ ಈಚೆ ತಗೊಂಡೋಗ್ಬಿಟ್ಟಿಲ್ಲ ಅಂತ ಇಲ್ಲೇ ಎಲ್ಲೋ ಆ ಮೂಲೆಯಲ್ಲಿ ಕುತ್ಕೊಂಡು ಕುಡಿತಾ ಇದ್ದ. ಆ ಸೀನ್ ನನಗಿನ್ನೂ ಮೆಮೊರೀಸ್ ಇರಲಿದೆ. ಮಚ್ಚ ನಿಂಗೇನು ನೆನಪಿದ್ರೆ ನೀನು ಕಮೆಂಟ್ ಹಾಕಲ್ಲ ಬಿಡಿ, ಹೆಂಗಿದ್ರು ನೆನ್ಪು ಮಾಡ್ಕೊ ಅಷ್ಟೇ ಪ್ಲೀಸ್. I'm just enjoying over here. I have nothing to say, but I'm enjoying over here. Yeah, that's all. ಥ್ಯಾಂಕ್ ಯು. ಕೂಡ ಒಂದು ವೀಡಿಯೋ ಮಾಡಬೇಕಿಲ್ಲ, ಬೇಜಾರು ಮಾಡ್ಬಿಡ್ತಾರೆ ನಮ್ಮ ಕಸ್ಟಮರ್ಸ್. ಆ ದಿನ ನಾವು ಬಂದಿದ್ದಾಗ ಗೈಸ್ ಇವರು ಪಕ್ಕ ಈ ಕಡೆ ಎಲ್ಲ ಅಮೂಲ್ಯದಲ್ಲ ಅವ್ರಿಗೆ ಯಾಮರ್ಸ್ಬಿಟ್ಟಿದ್ವಿ. ಅವರು ಸೇಮ್ ಇದೇ ಥರ ಟೆಂಟ್ನ ಮುಂದೆವರೆಗೂ ಹಾಕಿದ್ರು. ನಾವೇನೋ ಒಂದು ಪರ್ಚೇಸ್ ಮಾಡ್ತೀವಿ, ಹೋಗ್ಬೇಕಾದ್ರೆ ಕಾಸು ಕೊಡ್ತೀವಿ ಅಂತ ಸಂಜೆವರೆಗೂ ಅಲ್ಲೇ ಬಿದ್ದಿದ್ವಿ. ಯಾಕಂದರೆ ನಮ್ಮ ಹತ್ರ ಕಾಸು ಇರಲಿಲ್ಲ. ಸುಮ್ಮನೆ ಯಾವುದೋ ಜಾಲಿ ಮೂಡಲ್ಲಿ ಬಂದ್ವಿ, ಇಲ್ಲ ಲಾಕ್ ಹೋಗ್ಬಿಟ್ವಿ. ಹೋಗೋಕೆ ರಿಟರ್ನ್ ಹೋಗಬೇಕು ಅಂತ ಟಿಕೆಟ್ ಬುಕ್ ಮಾಡಿದ್ದನ್ನು ಯಾವುದೋ ಜೋಶಲ್ಲಿ ನಾಳೆ ಬುಕ್ ಮಾಡೋಣ ಅಂತ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾಳೆ ಬುಕ್ ಮಾಡಿದ್ವಿ. ಅರ್ಧಕ್ಕರ್ಧ ಕಾಸು ಕಟ್ಟಾಗೋಯ್ತು, ಬರೋ ಕಾಸು ಹೊಲ್ಟೋಯ್ತು. ಸೊ ಅದಕ್ಕೆ ಆ ಸಫರೇಜಲ್ಲೇ ಇಲ್ಲೇ ಬಿದ್ದಿದ್ವಿ. ಊಟಕ್ಕೆ ಕೂಡ ಒಂದೇ ಒಂದು ದೋಸೆ 4 ಜನ ತಿಂತಾಯಿದ್ವಿ. ಆಯ್ತು ಸರ್. ಅರ್ಪಿತ್, ನಾನು ಅವ್ನಿಗೆ ಹುಡುಕ್ತಾ ಇದ್ದೀನಿ. ಅರ್ಪಿತ್ ಈ ಕಡೆ ಎಲ್ಲ ಕ್ಲೀನಿಂಗ್ ಕೂಡ ಮಾಡಿಸ್ತಾ ಇದ್ದಾರೆ ಗೈಸ್. ಇಂಟ್ರೆಸ್ಟಿಂಗ್. ಆ ಕಡೆ ಗ್ಯಾಂಗ್ ಅವರೆಲ್ಲ ಅಲ್ಲೇ ಇದ್ದಾರೆ. 33 मेंबर. कितना में करना चाह रहा आप? 45 ಹೆಂಗಾಗ್ಬೋದೇನೋ. अपना प्राइस बोल दो. मेरे को पता है प्राइस सब कुछ है. तो अपना बोलो ना. मेरा कस्टमर करना है ना पहले. आए इधर से ही राइड होएगा. कलंगुट बीच पे आया तो इधर से ही होएगा ना. सब कुछ तुम्हारे सामने है. आजा उधर बैठा था बोलते बस सर पीछे आजा. ಗೈಸ್ ಇದೇ ಜಾಗದಲ್ಲಿ ನನ್ನ ಫ್ರೆಂಡ್ದು ಒಂದು ಫೋನು ಯಾರೋ ಅವರು ಬೇಪ್ಕೊಂಡು ಹೋಗ್ಬಿಟ್ರು. ಅವತ್ತು ಅಲ್ಲಿ ಕೂತಿದ್ದ, ಅದ್ರ ಪಕ್ಕ ಇನ್ನೊಬ್ರು ಯಾರೋ ಬಂದರು ಹೆಲ್ಪ್ ಕೇಳ್ಕೊಂಡು. ಯಾವುದೋ ಧಾರವಾಡ, ಯಾವುದೋ ಬೆಳಗಾಂ ಸೈಡು, ಎಲ್ಲಿಂದನೋ ಅಂದ್ಬಿಟ್ಟು. ಧಾರವಾಡ ಅದು ಆ ಸೈಡ್, ನಾರ್ತ್ ಸೈಡ್, ನಾರ್ತ್ ಕರ್ನಾಟಕ ಸೈಡ್ ಬಂದ್ಬಿಟ್ಟು ಹೆಲ್ಪ್ ಕೇಳೋದು, ಕತೆ ಮಾತಾಡಿದ್ರು. 1 ಅವರ್ ಮಾತಾಡಿದ್ರು. 1 ಅವರ್ ಆದಮೇಲೆ ಬರ್ತೀನಿ ಅಂತ ಹೋದವರು ನನ್ನ ಬ್ಯಾಕ್ ಸೈಡ್ ಪಾಕೆಟಲ್ಲಿ ಮೊಬೈಲ್ ಇತ್ತು, ತಗೊಂಡು ಹೋಗ್ಬಿಟ್ಟವ್ರು. ಅವನೋಗಿ 20 ನಿಮಿಷ ಆದಮೇಲೆ ಗೊತ್ತಾಯಿತು ಎಲ್ಲಿ. ಹಂಗೆಲ್ಲ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಪೊಲೀಸವ್ರಿಗೆಲ್ಲ ಕೇಳಿದ್ವಿ, ನಥಿಂಗ್ ವರ್ಕ್ಡ್. ಅವಾಗ ಗೊತ್ತಾಯ್ತು ಈ ಕಡೆ ಪೊಲೀಸ್ ಫೋರ್ಸು ನೆಸರಿ ಇದ್ದಾಗೆಲ್ಲ ಬರಲ್ಲ, ಕ್ಯಾಚ್ ಹಾಕೋಣಕ್ಕೆ ಮಾತ್ರ ಬರ್ತಾರೆ ಅಂದ್ಬಿಟ್ಟು. ಎಷ್ಟು ಜನ ಮಾಡ್ತಾರೋ ಆದರೆ 1200 ರೂಪಾಯಿ ನೋಡಿ ಒಬ್ರಿಗೆ. ಸರ್ ಅವ್ರು ಇಲ್ಲೇ ಸುತ್ತಿಬಿಡ್ತಾರೆ, ಲಾಂಗ್ ಕರ್ಕೊಂಡೋಗಲ್ಲ. ಇಲ್ಲೇ ಸುತ್ತಲ್ಲ ಅಣ್ಣ, ಆ ಥರ ಏನು ಮಾಡಂಗಿಲ್ಲ ನಾವು. ಅವ್ರು ಮಾಡ್ತಾರಲ್ಲ ಆ ಥರ ಮಾಡಂಗಿಲ್ಲ. ಇಲ್ಲೇ ಮಾಡಿಸ್ಕೊಡ್ತೀವಿ, ನಮ್ಗೆ ನೋಡ್ಕೊ ಹೆಂಗೆ ಮಾಡ್ತೀವಿ. ಇವ್ರು ಯಾವುದೋ ಸ್ಕೀಮ್ ಹೇಳ್ತವ್ರೆ. ಅರ್ಪಿತ ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲ ಅವ್ನಿಗೆ ಈ ಕಡೆ ಸ್ಕೀಮ್ ಬಗ್ಗೆ ಏನೋ ಗೊತ್ತಾಗ್ತಾ ಇಲ್ಲ, ಇನ್ನೂ ಒಪ್ಕೋತಾ ಇಲ್ಲ. ಗೈಸ್ ನಮ್ಮ ಅರ್ಪಿತ್ಗೆ ಏನು ಡಿಮ್ಯಾಂಡ್ ನೋಡಿ ಗೈಸ್. ಅರ್ಪಿತ್ ಪಕ್ಕ ಒಂದಲ್ಲ ಎರಡಲ್ಲ 4 ಜನ, 1 2 3 4 5 ಜನ ಇವನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವ ಥರ ಪ್ಯಾಕೇಜ್ ಇಷ್ಟನ್ನ ಏನೇ ಇತ್ತ ಅಂದ್ಬಿಟ್ಟು
ವರ್ಕೌಟ್ ಆದರೆ ಲಾಕ್ ಹಾಕೋಣ ಅಂತ. ಬ್ರೋ ಬ್ರೋ ಹಾಯ್ 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 ಹಾಯ್. ಏನ್ ಬ್ರೋ ಸಮಾಚಾರ? ಹಂಗೆ ಪ್ಯಾಕೇಜ್ದು ನಮ್ಮದು ಎಕ್ಸಿಕ್ಯೂಟ್ ಮಾಡಕ್ಕೆ ಬಂದಿದ್ದೀವಿ. ಓಕೆ ಓಕೆ. ಇದೆ ಅವರೇ ಓನರು ವಿತ್ ಗ್ಲೋಬಲ್ ಟೂರಿಸಮ್. ಗೇಮ್ ಆಡ್ಬೇಕಂತ ಇರೋರು ನಾನು ಗೇಮ್ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿ ಆ ಕಡೆ ಅಲ್ಲಿದ್ದಾರೆ ಗ್ಯಾಂಗ್ ಅಲ್ಲಿ ಇಬ್ರು ಗೇಮ್ ವಾಟರ್ ಗೇಮ್ಸ್ ಕೇಳ್ತಾ ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತಾ ಇದ್ರು. ಅದಕ್ಕೆ ಇವರೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಬೇಕಾ ಅಂದ್ಬಿಟ್ಟು. ನಾನು ಬನ್ನಿ ನಾವು ಒಂಚೂರು ಮುಂದೆ ಹೋಗ್ಬಿಡೋಣ. ಅಲ್ಲಿ ಊಟನೂ ಅಲ್ಲೇ ಇರೋದು, ನೀವು ಅಲ್ಲೇ ಆಟ ಆಡ್ಕೊಳ್ಳಿ. ಇದ್ಬಿಟ್ಟು ಇನ್ನೊಂದು ಬೀಚ್ಗೆ ಹೋಗ್ತಾ ಇದೀವಿ. ಎಷ್ಟಿದ್ರು ಸಾಲಲ್ಲ ನಮ್ಗೆ. ಅಂದ್ರೆ ನೋಡ್ಕೊಳ್ಳೋರು ಬೇಕು. ಆರ್ಪಿದ್ನ ಲಾಕ್ ಹಾಕೊಳ್ಳಿ. ಏನೋ ಕರ್ಕೊಂಡು ಬಂದಿದ್ದು ನಿಮ್ಮನ್ನ. ಗಾಯ್ಸ್ ನಾವು ಆಕ್ಚುಲಿ ಕಲಂಗುಡ್ ಬೀಚ್ ಇದ್ದೀವಿ. ಆದ್ರೆ ನಮ್ಮ ಪ್ಯಾಕೇಜ್ ಇಲ್ಲಿ ಕಲಂಗುಡ್ ಬೀಚೇ ಇಲ್ಲ, ಇರೋದು ಬಾಗಾ ಬೀಚ್. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವಿರೋದು ಕಲಂಗುಡ್ ಬೀಚು. ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ರೆ ಬಾಗಾ ಬೀಚ್. ಸೊ ಈ ಮುಂದೆಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ದೂರ ಐತೆ? 1.5 ಕಿಲೋಮೀಟರ್ ವಾಕ್. ಸಿ ಟು ಬಿ ಆನೆಸ್ಟ್ ಯಾ ಆಲ್ವೇಸ್ ಆನೆಸ್ಟ್. ಸಿ ಆನೆಸ್ಟ್ಲಿ ಟೆಲಿಂಗ್ 1.5 ಕಿಲೋಮೀಟರ್ ವಾಕ್ ಮಾಡಿಸ್ಕೊಂಡು ಆ ಕಡೆ ಬಾಗಾ ಬೀಚಿಗೆ ಕರ್ಕೊಂಡು ಹೋಗ್ತಾ ಇವಿ. ಅಲ್ಲಿ ಆಟ ಆಡಿದ್ಮೇಲೆ ಊಟ ತಿನ್ಸಿದ್ಮೇಲೆ ಮತ್ತೆ ಆಟ ಆಡಕ್ಕೆ ಬಿಡ್ತೀವಿ. ಅಲ್ಲಿಂದ ಇನ್ನೊಂದು ಪ್ಲೇಸ್ ಐತೆ, ಅದಾಮೇಲೆ ಹೇಳ್ತೀನಿ. ಸೊ ಲೆಟ್ಸ್ ಎಂಜಾಯ್ ದಿಸ್ ಬೀಚ್ ನಾವು. ಗೈಸ್ ಈ ಕಡೆ ಯಾರೋ ಹೊಸ ವ್ಯಕ್ತಿಯ ಪರಿಚಯ ಆಗ್ತಿದೆ. ಹೋಟ್ಲವ್ರು ಇರ್ಬೇಕು. ಹೋಟ್ಲವ್ರ ಬ್ರೋ? ಓಕೆ ಓಕೆ. ಮೀರಿ ಅವರೇ ರೇ ನೀರಲ್ಲಿ ಆಟ ಆಡಂಗಿದ್ರೆ ಓಕೆ. ಆದರೂ ಅಕಸ್ಮಾತ್ ಏನಾದರೂ ಚಪ್ಪಲಿ ಬಿಸಿಬಿಟ್ರೆ ಹೆವಿ ಬಿಸಿ ಗೈಸ್. ಮಗನ್ ಇದೆ ಫುಲ್ ಬಿಸಿ ಬಿಡ್ತಾ ಐತೆ. ಬೀಚಿ ಆರಾಮಾಗಿ ನಡೆಯೋಕ್ಕಾಗಲ್ಲ, ಓಡಬೇಕಷ್ಟೇ. ಅಲ್ಲಿ ನೀರಲ್ಲಿ ಆಟ ಆಡಿದ್ದೆಲ್ಲ ಆದಮೇಲೆ ಊಟ ಮಾಡೋದಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಇದೆಯಲ್ಲ, ಅದು ಇದೆ ರೆಸ್ಟೋರೆಂಟ್. ಈ ಕಡೆ ಟೈಪ್ ಆಗಿದ್ದಾರೆ ಅರ್ಪಿತ್. ಸಿ ಲಿಂಕು ಕನೆಕ್ಷನ್ ಇಲ್ಲ ಅಂದರೆ ಏನೂ ನಡೆಯಲ್ಲ. ತುಮಕೂರಾ? ನೈಸ್ ನೈಸ್ ನೈಸ್. ತುಮಕೂರಲ್ಲಿ ಯಾರಿದ್ದಾರೆ? ವಿ ಎಸ್ ನನಗೆ ಇದ್ದಾರೆ. ರೆಡ್ ಕಲರ್ ಅಥವಾ ರೆಡ್ ಲೈಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಮೇಲೆ ನಂಬರ್ ಕೆರಡನ ಎಲ್ಲ ಇರುತ್ತೆ. ನೀವು ಮಾಡಿ ಹಂಗೆ. ಸೊ ಇವಾಗ ನಾನು ಕಾಣಿಸ್ತಾ ಇರಬೇಕು. ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ? ಆ ಕಡೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆ ಕಡೆ ಫೋಕಸ್ ಮಾಡಿ. ಅವ್ರ ಹೆಂಗ್ ಕಾಣಿಸ್ತಾವ್ರೆ? ಅದು ಮೈಕ್ ಟ್ರಾನ್ಸ್ಮಿಟರ್, ಮೈಕ್ ಅಲ್ಲ ರಿಸೀವರ್. ಇವಾಗ ನೀವು ಮಾತಾಡೋದು ಕೇಳಿಸ್ಬೇಕಂದ್ರೆ ಮೈಕ್ ನಾನು ನಿಮ್ಮ ಕೈಲಿ ಇಟ್ಕೊಂಡಿರ್ಬೇಕು. ನಿಮ್ಮ ಹೆಸರು? ನಿತ್ಯ. ನಿಮ್ಮಿಂದ ನನಗೂ ಫಾಲೋವರ್ಸ್ ಜಾಸ್ತಿ ಆಗ್ಬಿಡ್ಲಿ. ಹೆಂಗಿದು? ಇಷ್ಟ ಇದೆ ಮೈಕು. ಈ ಕಡೆ ಮೈಕ್ ಹೆಂಗ್ ಕಚ್ಚಿಸ್ಕೊಳ್ಳೋದು ಇಲ್ಲಿಗೆ? ಇದು ಮ್ಯಾಗ್ನೆಟಿಕ್ ಆಪ್ಷನ್ ಇದೆ. ನೀವು ಕೈಯಲ್ಲಿ ಇಟ್ಕೊಂಡಿದ್ರು ನಡೀತದೆ. ನಮ್ದಾಗ ಶರ್ಟ್. ಓಕೆ ಓಕೆ ಓಕೆ. ನಾನು ನಿಮಗೆ ಮಾಡ್ತೀನಿ. ಅದೇ ಟ್ವಿಸ್ಟು ಇವತ್ತು. ಆನ್ ಮಾಡಿದ್ದೀರಾ? ಸೊ ಇವತ್ತು ತೇಜಸ್ ಅವ್ರ ಬ್ಲಾಗಲ್ಲಿ ನಾವು ತೇಜಸ್ಗೆ ಕ್ವಶನ್ಸ್ ಕೇಳೋಣ. ಸೊ ತೇಜಸ್ ಅವರೇ, ನಿಮ್ಮ ಜೊತೆ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ನಿಮ್ಮ ರೀಲ್ಸ್ ನೋಡಿ. ಬಟ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ನಾವುಗಳು ಬಂದಿರೋದಕ್ಕೆ? ಫುಲ್ ಜಾಲಿ ಜಾಲಿನಾ? ಅಂದರೆ ನಿಮ್ಮ ಫ್ರೆಂಡ್ಸ್ ಇರೋ 4 ಜನ ಬಂದಿದ್ರೆ ಜಾಲಿ ಜಾಲಿ ಇರ್ತಾ ಇತ್ತು. ಏನಂತ್ಯ? ಬರೀ ನೀವು ಮಾತ್ರ ಬಂದ್ಬಿಟ್ಟಿರಲ್ಲ. ಇನ್ನು ಮಿಗ್ದವರೆಲ್ಲ ಎಲ್ಡರ್ಸ್ ಬಂದವರಲ್ಲ ಎಲ್ಲ ಖಾಲಿ ಅನಿಸ್ತಿದೆ. ಮಾಡಕ್ ಕೆಲಸ ಇಲ್ಲ ನಿಮ್ಗೆಲ್ಲ. ಎಲ್ಡರ್ಸ್ ಜೊತೆ ಮಕ್ಕಳು ಎಲ್ಲ ಆಲ್ ಜನರೇಷನ್ಸ್ ಬಂದವರಲ್ಲ. ನೀವು ಯಾವ ಜನರೇಷನ್ ಜೊತೆ ಯಾರು ಆಟ ಆಡ್ಬೋದು. ಹೌದಾ? ಮೂಕ ವಿಸ್ಮಿತ ಆಗ್ಬಿಟ್ರು ನಮ್ ತೇಜಸ್ ಅವರು. ನಾವು ಕ್ವಶನ್ಸ್ ಕೇಳಿದಕ್ಕೆ ಆನ್ಸರೇ ಬರ್ತಿಲ್ಲ. ನೀವು HR ಅಲ್ವಾ, ಹೆವಿ ಕ್ವಶನ್ಸ್ ಕೇಳ್ತಾ ಇರ. ಅದು ಸೈಕ್ ಆಗಿರೋ ಕ್ವಶನ್ಸ್ ಕೇಳ್ತಾ ಇರ. ಇದು ಬೇರೆ ಕ್ವಶನ್ಸ್ ಕೇಳಿ ನೋಡೋಣ. ಬೇರೆ ಕ್ವಶನ್ಸ್ ನಿಮ್ಮ ಇಂಟರ್ವ್ಯೂ ರೌಂಡ್ ಅಲ್ಲಿ ಕೇಳೋ ಕ್ವಶನ್ಸ್ ಕೇಳಿ ನೋಡಿ. ಯಾವ್ದಾದ್ರು ನಾನು ಒಂದು ಕ್ವಶನ್ ಕೇಳ್ತೀನಿ, ಈಸಿ ಅದು. ಕೇಳು. ತೇಜಸ್ ಏನ್ ಓದ್ತಾ ಇರೋದು ಈಗ? ನಿಮ್ಗೆ ಗೊತ್ತಿಲ್ಲ? ಓಕೆ. ನಾನು ಇವಾಗ ಮೈಕ್ ಕೊಡಿ. ನಾನು ಇವಾಗ BA LLB ಓದ್ತಾ ಇದ್ದೀನಿ. BA LLB ಲಾ ಓದ್ತಾ ಇದ್ದೀನಿ. ಲಾ ಓದೇನ್ ಲಾಯರ್ ಆಗ್ಬೇಕಂತನಾ? ಲಾ ಓದಿದ್ರೆ ಲಾಯರ್ ಆಗ್ತಾರೆ. ಲಾ ಓದಿ ಎಕ್ಸಾಮ್ ಬರೆದ್ರೆ ಅಡ್ವೊಕೇಟ್ ಆಗ್ತಾರೆ. ಸೊ ನಾನು ಅಡ್ವೊಕೇಟ್ ಆಗಬೇಕು ಅನ್ಕೊಂಡಿದ್ದೀನಿ. ಓಕೆ. ಕ್ರಿಮಿನಲ್ ಇಲ್ಲ ಮನೆ ಹೊಡೆದು ಹಾಕೋದ ಎಲ್ಲ ಹೆಂಗೆ? ನಾನು ಏನೇನ ಕ್ರಿಮಿನಲ್ ಲಾಯರಾ ಇಲ್ಲ ಯಾವ ತರ ಲಾಯರ್ ಆಗ್ಬೇಕು? ನಾನು ಜಸ್ಟ್ ಒಂದು ಲಿಟಿಗೇಷನ್ ಲಾಯರ್ ಆದರೆ ಸಾಕು ಅಂತ ಅನ್ಕೊಂಡಿದ್ದೀನಿ ಪ್ರೆಸೆಂಟ್ಲಿ. ಇವಾಗ ಅಕಸ್ಮಾತ್ ನಾನು ಲಿಟಿಗೇಷನ್ಗೆ ಎಂಟ್ರ್ ಆದಮೇಲೆ ಕೋರ್ಟ್ಗೆಲ್ಲ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕ್ರೈಮ್ ಸೈಡ್ ಹೋದರೆ ಆಗ ಇನ್ನೊಂದು 2 ವರ್ಷ ಪ್ರಾಕ್ಟೀಸ್ ಮಾಡಿ ಕ್ರೈಮ್ಗೆ ಹೋಗ್ಬಿಡ್ತೀನಿ. ಹೇಳೋಕ್ಕಾಗಲ್ಲ. ಕ್ರೈಮ್ಗೆಲ್ಲ ಹೋಗ್ತಾರಂತೆ. ಏನಾರು ಒಂದು ಕೇಸ್ಗಳಿದ್ರೆ ಆರಾಮಾಗಿ ತೇಜಸ್ ಅವ್ರ ಹತ್ರ ಬನ್ನಿ, ನಿಮ್ಗೆಲ್ಲ ಚೆನ್ನಾಗಿ ಡಿಸ್ಕೌಂಟ್ ಅಲ್ಲೇ ಬೇಕಾದ್ರೆ ಕೇಸ್ ಸಾಲ್ವ್ ಮಾಡ್ಕೊಡ್ತಾರೆ. ಅನ್ನಿ ನಮ್ಮ ಜನರಿಗೋಸ್ಕರ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಹೇಳೋಕ್ಕಾಗಲ್ಲ, ಪಕ್ಕಾ ಮಾಡ್ತೀನಿ. ಪೀಸ್.
winding up. Bye. So the people of PhonePe come here to make their meeting happen here, right? Yeah, meeting, then they have, like party. So like if you see marriage and all, it's far. Yes, it's nothing far. on the beach. So this is open during rainy season time also. So happy to collaborate with you. Definitely. Thank you. Yep. ನನಗೆ ಈ ಒಂದು ಹುಡುಗಿ ಆ ಹುಡುಗಿ ಹೆಸರು ಹೇಳ್ತಾರೆ, ಮತ್ತೆ ಆ ಹುಡುಗಿ ನನ್ನ ಅಣ್ಣ ಅಂದ್ರೆ ಕೂಗ್ತಾ ಇಲ್ಲ. ಅಕಸ್ಮಾತ್ ಅಣ್ಣ ಅಂತ ಕೂಗ್ಬೇಕಾದ್ರೆ ಒಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಂತೆ. ಕೇಳೋ ಕ್ವಶನ್. ಎಲ್ಲ ಸ್ವೀಟ್ಸ್ ಗಳು ಒಂದ್ ಪಾರ್ಟಿಗೆ ಹೋಗುತ್ತೆ, ಅದ್ರಲ್ಲಿ ಒಂದ್ ಸ್ವೀಟ್ ಹೋಗಲ್ಲ. ಯಾವ ಸ್ವೀಟು? ಯಾವ ಸ್ವೀಟು ಹೇಳುವ? ಸೊ ಆ ಸ್ವೀಟ್ ಹೆಸರು ಏನು ಅಂದ್ರೆ ಯಾವುದು? ಸರಿ ಬಿಡು, ನೀನೇ ಹೇಳು ಹೋಗ್ಲಿ. ಓಕೆ, ಕೊಬ್ಬಿನೇ ಹೋಗಿಲ್ಲ. ಕೊಬ್ಬಿದೆ ಅಂತೆ, ಅದಕ್ಕೆ ಏನ್ ಹೇಳಿದ್ದು? ನಿಮ್ ಜೊತೆ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದ್ರೆ ಇನ್ನೆಲ್ಲಾ ಟ್ರಿಪ್ಗೂ ನಿಮ್ ಜೊತೆನೆ ಬರ್ಬೇಕು. ಸರಿ, ನೀನ್ ಈ ಅಕ್ಕ ಹೆಸರು ಹೇಳ್ಬಿಟ್ರೆ ನಾನ್ ನಿನಗೆ ಏನು ಮಾಡಲ್ಲ, ಕೋತಿ ಅಂತಾನು ಕರೆಯಲ್ಲ. ಸರಿ, ಚಾಕ್ಲೇಟ್ ತಾನೆ ಕೊಡಿಸ್ತೀನಿ. ನಿನ್ನ ಈ ಅಕ್ಕನ ಹೆಸರೇನು ಹೇಳು? ನೀನ್ ಸುಮ್ನೆ ಆರಾಮಾದೇನು? ಸರಿ, ಒಂದ್ ನಿಮಿಷ, ನೀನ್ ಅಕ್ಕ ಹೆಸರು ಹೇಳ್ಬೇಕು. ಅಕ್ಕನ ಹೆಸರು ಅಕ್ಕನ ಹತ್ರ ಕೇಳಂಗಿಲ್ಲ, ಅವ್ರ ಫ್ರೆಂಡ್ಸ್ ಹತ್ರ ಕೇಳಂಗಿಲ್ಲ. ಸ್ಟಾರ್ಟಿಂಗ್ ಲೆಟರ್ ಅಂತ ಹೇಳ್ತಾರೆ, ಗೆಸ್ ಮಾಡಿ ಹೇಳ್ಬೇಕು. ಓಕೆನಾ? ತುಂಬಾ ಈಸಿ. ನಾನೇನ್ ಲಿಪ್ ಮೂಮೆಂಟ್ ಮಾಡ್ತಿಲ್ಲ. ಆ ಚಾಕ್ಲೇಟ್ ಅಲ್ಲಿ ಅರ್ಧ ಕೊಡ್ತೀಯ, ನಂಗೆ ಹೆಲ್ಪ್ ಮಾಡ್ತೀನಿ. ಏನ್ ಹೆಲ್ಪ್ ಮಾಡೋದು? ಸಾರಿ ಮಾ, ಯು ಶುಡ್ ಓನ್ಲಿ ಟೆಲ್ ದ ಫಸ್ಟ್ ಲೆಟರ್. ಓಕೆ, ಅಂಡ್ ಹಿಂಟ್ ಕೊಡ್ಬೋದು ಅವಳಿಗೆ. ಹಿಂಟ್ ಕೊಡ್ಬೋದು, ಯಾವ್ದಕ್ ಬಳಸ್ತಾರೆ ಅಂತನಾ? ನನ್ನ ಕಾಂಪಿಟೇಷನ್ ಇರೋದು ಅಕ್ಕನ ಹೆಸರಿಗೆ. ಬೈಡು ಇದು ನೀನ್ ಬಾ, ಅವಳು ಬರಂಗಿಲ್ಲ. ಹೇಳಿ ಹಂಗೆ, ನೀನ್ ಅಮ್ಮ ನೀನ್ ಬಾ ಮಾಡಿ. ಸೈಡ್ ಬಾ. ನೀನು ಬ್ಯಾಡ್ ಗೇಮ್ಸ್ ಆಡ್ಬಾರ್ದು, ಗುಡ್ ಗೇಮ್ಸ್ ಆಡ್ಬೇಕು ನೀನು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಎವ್ರಿ ಡೇನಾ? ಶಬ್ಬಾಸ್. ಗೊತ್ತಿಲ್ಲ ನಂಗೆ. ಟೆಂಪ್ಟೇಷನ್ ಆಫ್ ನಂಗೆ. ಟೆಂಪ್ಟೇಷನ್ ಆಲ್ಮಂಡ್. ಟೆಂಪ್ಟೇಷನ್ ನಾ ಟೆಂಪ್ಟೇಷನ್ ಎಲ್ಲ ತಿನ್ನಲ್ಲಪ್ಪ, ಬ್ಯಾಡ್ ಅದು. ಕರೆಕ್ಟ್. ಶಬ್ಬಾಸ್. ಅಕ್ಕನ ಫುಲ್ ಹೆಸರು ನೋಡೋಣ. ಇದೆಲ್ಲ ಅಲ್ಲಮ್ಮ, ನೀವು ಅಷ್ಟು ಈಸಿಯಾಗಿ ಹೇಳ್ಬಿಟ್ರೆ. ಗೈಸ್, ಇವಾಗ ನಾವು ಇಷ್ಟೊತ್ತು ಏನು ಟ್ರಿಪ್ ಮಾಡಿದ್ವಿ, ಈ ಟ್ರಿಪ್ ಗ್ಯಾಂಗ್ ಜೊತೆ ಒಂದು ವಿಡಿಯೋ ತಗೋತಾ ಇದೀವಿ, ಸರಿ ಫೋಟೋ ತಗೋತಾ ಇದೀವಿ. ಫೋಟೋಗೆ ಏನಂತೀಯ? ಚೀಸ್ ಅಂತಾರೆ, ಅದು ಗೊತ್ತಿಲ್ಲ. ನಿನ್ನ ಹೆಸರೇನಂದ? ಕೋತಿ. ಹೇಳ, ನೀನೇನು ಕ್ವಶನ್ ಕೇಳ್ತೀಯಾ? ಒಂದಿನ ಆ ಟೈಗರ್ ಮನೆಗೆ ಹೋಗ್ಬಿಟ್ಟು ಟಿವಿ ನೋಡ್ತಾ ಇದ್ರ. ಟಿವಿ ನೋಡ್ಬಿಟ್ಟು ನಯನು ಆ ಟೈಗರ್ ಮನೆಗೆ ಬಂದ್ಬಿಟ್ಟು ಟಿವಿ ನೋಡ್ತಾ ಇದ್ರು. ಟಿವಿ ಇತ್ತು ಏನಕ್ಕೆ? ಒಂದಿನ ಟೈಗರ್ ಟಿವಿ ನೋಡ್ತಾ ಇತ್ತು. ನಾನು ಹೇಳ್ತೀನಿ. ಒಂದಿನ ಟೈಗರ್ ಟಿವಿ ನೋಡ್ತಿತ್ತು. ಟಿವಿ ನೋಡಿ ಆಫ್ ಮಾಡ್ತು, ಅದು ಊಟಕ್ಕೆ ಅಂತ ಹೋಯ್ತು. ಆಮೇಲೆ ಏನ್ ಬಂದು ಆ ಟಿವಿನೇ ನೋಡ್ತೀನಿ. ಏನಕ್ಕೆ ಅಂದ್ರೆ ಟಿವಿ ಆಫ್ ಆಗಿತ್ತು ಅದಕ್ಕೆ? ಇಲ್ಲ, ಅಲ್ಲೇ ಏನಕ್ಕೆ ಅಲ್ಲೇ 2 ಟಿವಿ ಇತ್ತು. 1 ಟಿವಿ ಟೈಗರ್ ಗಿತ್ತು, 1 ಟಿವಿ ಲಯನ್ ಗಿತ್ತು. ಓಹೋ ಕ್ವಶನ್ ಹೇಳ್ತೀನಿ. ಆಲ್ರೆಡಿ ರೀಲ್ಸ್ ಅಲ್ಲಿ ರೀಚ್ ಆಗ್ತಿದೆ. ನಾನು ತುಂಬಾ ರೀಲ್ಸ್ ನೋಡೋಷ್ಟು ಟೈಮ್ ಇಲ್ಲ ನನಗೆ. ಹೇಳು, ಯಾವುದು ಗ್ರೀನ್ ಕಲರು ಮತ್ತೆ ತುಂಬಾ ಲೈಟು? ಗ್ರೀನ್ ಕಲರ್ ತುಂಬಾ ಲೈಟ್ ಗ್ರೀನ್. ಹೆಸರಲ್ಲೇ ಆನ್ಸರ್ ಇಟ್ಕೊಂಡು ಎಂತ ಕ್ವಶನ್ ಕೇಳ್ತೀರಪ್ಪ ಬ್ರೋ. ಏನ್ ಫೋಟೋ ಹೊಡಿದ್ಯಾ ಬ್ರೋ? ಎಲ್ಲ RCB ಫುಲ್ ಫಾರ್ಮ್ ಗೊತ್ತು. RCB ಏನಮ್ಮ ನಿಮಿಷ ಕ್ವಶನ್ಸ್ ಕೇಳ್ತೀನಿ. RCB ಥರ್ಡ್ ಫ್ಯಾನ್. RCB ಥರ್ಡ್ ಫ್ಯಾನ್. ಗೈಸ್, ನಾವು ಇವಾಗ ಕಲಂಗುಟ್ಗೆ ಹೋದ್ವಿ. ಐ ಮೀನ್ ಆಕ್ಚುಲಿ ಬಾಗ ಹೋದ್ವಿ. ಬಾಗ ಪಕ್ಕ ಕಲಂಗುಟ್ ಐತೆ. ಸೊ ಬಾಗ ಕಲಂಗುಟ್ ಎರಡನ್ನು ಮುಗಿಸ್ಕೊಂಡು ಸೀದಾ ಬಸ್ ಕಡೆಗೆ ಬಂದಿದ್ದೀವಿ. ಅಂಡ್ ಈ ಕಡೆ ಇನ್ನೂ ಒಂದು ಡೋಲ್ ಸೀನ್ ನಡೀತೈತೆ. ಆ ಕಡೆ ಇವ್ರು ಬೇಡ ಅಂತ ಇದ್ರು, ಸರಿ ಇವ್ರು ತಗ ಅಂತಾರೆ, ಈ ಕಡೆ ಬೇಡ ಅಂತಾರೆ. ಇವ್ರು ಬೇಡ ಅಂತಾರೆ, ಇವ್ರು ಬಾರ್ಗೇನ್ ಮಾಡೋದು ಬಿಡ್ತಾ ಇದ್ವಿ. ದಿಸ್ ಇಸ್ ಲೈಫ್. ತಗೊಂತವ ಬಾ ಬಾಯ್ ಆವ್ ಬಾಯ್ ಬರೋ ಭಯ ಅಂಕಲ್ ಅದು ಬೇಡ ತಗೊಳ್ಳಿ. ಅಂಕಲ್ ಇಸ್ಕೊಂಡು ಹೋದ್ರು. ಅಂಕಲ್
100 दियो ठीक है भाई ಇಸ್ಕೊಂಡ್ರಾ हाँ इसकांड्र ड्रम भाई भाई ए भाई भाई आओ भाई क्या भाई वो ड्रम लेने को पैसा दिया भाई नहीं ड्रम भाई ಊಟ ಕನ್ಕೊಂಡವ್ರಂತೆ ಹೋಗ್ಬಿಟ್ರೆ ಅಷ್ಟೇ ಯಪ್ಪ ಅವ್ರು ಕಾಣ್ಸಲ್ಲ ಅನ್ಸುತ್ತೆ ಇವಾಗ ಇಲ್ಲಿ ನೋಡ್ತೀನಿ ಇವ್ರೇನೋ ಇವ್ರು 200 ರೂಪೀಸ್ ಕೊಟ್ರ ಇವ್ರು 200 ರೂಪೀಸ್ ಎತ್ತಾಕೊಂಡು ನೋಡೋಗ್ಬಿಟ್ಟವ್ರೆ ಊಟ ಕೊಟ್ರು ಅಂದ್ಕೊಂಡು ಓ ಗೈಸ್ ಕೊನೆಗೂ ಸಿಕ್ಕಿಲ್ಲ ಗೈಸ್ ಪಾಪ ಹೋಗಿದ್ದು ಕಾಸು ಹೋದಂಗೆ ಇಬ್ರು ಸುಮ್ಮನೆ ಸಡ ಹೋಗ್ತಾ ಇದೀವಿ ಆ ಕಡೆ ಲೋಕಲ್ ಗಾಡಿಗಳು ಜಗಳ ಆಡ್ತಾವ್ರೆ ಗೈಸ್ ನನ್ನ ಮಕ್ಳಿಗೆ ಮಾಡಕ್ ಕೆಲ್ಸ ಇರಲ್ಲ ಹಿಂಗೆ ಅವ್ರವ್ರ ಅಂದಿಲ್ಲ ಈ ತರ ಕಿತ್ತಾಡ್ತಾ ಇರ್ತಾರೆ ಕುಡ್ಕೊಂಡ್ಬಿಟ್ಟಿರ್ತಾರೆ ಕಿತ್ತಾಡ್ತಾ ಇರ್ತಾರೆ ಈ ಗಾಡಿ ತಗೊಂಡ್ಬಿಡ್ತಾರೆ ರೆಂಟ್ಗೆ ಓಡ್ಸಕ್ ಬರಲ್ಲ ಮಾಡಕ್ ಬರಲ್ಲ ಟಚ್ ಮಾಡ್ಕೊಂಡು ಕಿತ್ತಾಡೋದು ಮಸಾಜ್ ಗಾಡಿ ಮಸಾಜ್ ಅಂತ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್ ನಾಳೆ ಹೋಟ್ಲು ಡ್ರಾಪ್ ಮಾಡ್ತಾ ಇದ್ದೀನಿ ಬಾಯ್ ಗುಡ್ ನೈಟ್ ಗೈಸ್ ನಿಮಗೆ ರೂಮ್ನ ಕರೆಕ್ಟಾಗಿ ತೋರಿಸಿಲ್ಲ ನಾನು ಐ ಶೋ ಯು ನೌ ಸೊ ಇದು ಬಾಲ್ಕನಿ ಅನ್ಬೋದು ಎಂಟ್ರೆನ್ಸ್ ಅನ್ಬೋದು ಸರಿ ಲೈಟ್ ಆನ್ ಮಾಡ್ಕೊಂಡು ತೋರಿಸ್ತೀನಿ ಆ ಕಡೆ ಕಿಚನ್ನು ಇಲ್ಲಿ ಫ್ಯಾನು ಅಲ್ಲಿ ಎ ಸಿ ಇಲ್ಲಿ ಟಿ ವಿ ಒಳ್ಳೆ ಬಲ್ಬಿಕ್ಕವ್ರೆ ಇಲ್ಲಿ ನಮ್ಮ ಪಾರ್ಟ್ನರು ಇಲ್ಲಿ ನಾನು ಈ ಕಡೆ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬಗ್ಗೆ ಬೆಳಗ್ಗೆ ಇನ್ನೊಂದು ರೂಮಲ್ಲಿ ಹೇಳಿದ್ದೆ ಆ್ಯಕ್ಚುಲಿ ಇದು ನಮ್ಮ ಮೇನ್ ರೂಮು ಅದು ಜಸ್ಟ್ ರೆಡಿ ಆಗಕ್ಕೆ ಇದ್ದಿದ್ದು ರೂಮ್ ಅದು ಸೊ ಇದು ನಮಗಿರೋ ರೂಮು ನಾವು ಬೇರೆಯವ್ರಿಗೆ ಕೊಟ್ಟಿರೋದು ಕೂಡ ಇದೇ ರೂಮೇ ಸೊ ಇದು ನಾವು ಬೇರೆಯವ್ರಿಗೆ ಅಥವಾ ನಮಗೆ ಈಸ್ಕೊಂಡಿರುವಂಥ ಕೊಟ್ಟಿರುವಂಥ ರೂಮ್ ಆಗಿರುತ್ತೆ ಅಷ್ಟೇ ಗೈಸ್ ಪೀಸ್ ನಮ್ಮ ಬ್ಯಾಗ್ಗಳು ಕೂಡ ಹಿಂಗೆ ಆರಾಮಾಗಿ ಬಂದ್ಬಿಟ್ಟೈತೆ ನೋಡಿ ಡೆಲಿವರಿ ಆಗೈತೆ ಇಲ್ಲಿಗೆ ಸಾಕು